ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಡೆವಾಪ್ಸಲ್ಲಿ ಯೂಸ್ ಆಗುವಂಥ ಒಂದು ಹೊಸ ಟೂಲ್ ಅಥವಾ ಪಾಪ್ಯುಲರ್ ಟೂಲ್ ಗಿಟ್ಆಪ್ಸ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗಿಟ್ಆಪ್ಸ್ ಅಂದರೆ ಒಂದು ಗಿಟ್ಟನ್ನು ನಾವು ಸೆಂಟ್ರಲ್ ಸೋರ್ಸ್ ಆಫ್ ಟ್ರತ್ ಅಂತ ಅಂದ್ಕೊಳ್ಳುವಂಥದ್ದು. ಅಂದರೆ ಇದು ಒಂದು ಆಟೋಮೇಷನ್ ಟೂಲ್. ಹೆಂಗಂದರೆ ನಿಮೀಗ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ನಿಮ್ಮ ಡಿಪ್ಲಾಯ್ಮೆಂಟ್ ರನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನೀವೇನೋ ಒಂದು ಹೊಸ ರಿಲೀಸ್ನ ಕ್ರಿಯೇಟ್ ಮಾಡಿದ್ದೀರಾ. ಅಂದರೆ ನಿಮ್ಮ ಆ್ಯಪ್ 1.0 ಆಲ್ರೆಡಿ ರನ್ ಆಗ್ತಾ ಇತ್ತು, ನಿಮಗೆ 1.1 ಅಥವಾ 1.2 ಏನೋ ಕ್ರಿಯೇಟ್ ಮಾಡಿದ್ದೀರಾ. ಅದನ್ನು ಈಗ ಮತ್ತೆ ನೀವು ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಅಪ್ಗ್ರೇಡ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಮಲ್ಟಿಪಲ್ ಆಪ್ಷನ್ ಇದೆ. ಒಂದು, ನೀವು ಆ್ಯಮಲಲ್ಲಿ ಹೋಗಿ ಇಮೇಜನ್ನು ಅಪ್ಡೇಟ್ ಮಾಡಿಬಿಟ್ಟು ಕ್ಯೂಬ್ ಸಿಟಿಯಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ನಿಮ್ಮ CD ಪೈಪ್ಲೈನ್ ಆಲ್ರೆಡಿ ರೆಡಿ ಇದೆ ಅಂದರೆ CD ಪೈಪ್ಲೈನಲ್ಲಿ ಹೋಗಿ ಮತ್ತೆ ಅದನ್ನ ಅಪ್ಲೈ ಮಾಡ್ಬೋದು. ಇದ್ಯಾವುದು ಬೇಡ, ಆಟೋಮೆಟಿಕ್ಕಾಗಿ ಅದು ಸಹ ಅಪ್ಲೈ ಆಗಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಆ್ಯಮಲ್ ಆಲ್ಮೋಸ್ಟ್ ಈಗ ಅಪ್ಡೇಟ್ ಆಯಿತು ಅಂದರೆ ಆ್ಯಮಲ್ ಇಮೇಜ್ನ ಅಪ್ಡೇಟ್ ಮಾಡಿದ್ದೀರಾ ಇದರಲ್ಲಿ ಗಿಟ್ಟಲ್ಲಿ ಅಂದರೆ ಆಟೋಮೆಟಿಕ್ ಅದು ಸಿಂಕ್ ಆಗಬೇಕು ಅಂದಾಗ ನಾವು ಗಿಟ್ಆಪ್ಸ್ ಅಂತ ಟೂಲ್ಗಳನ್ನು ಯೂಸ್ ಮಾಡ್ತೀವಿ. ಗಿಟ್ಆಪ್ಸ್ ಟೂಲ್ ಅಲ್ಲ, ಗಿಟ್ಆಪ್ಸ್ ಒಂದು ಮೆಥಡ್. ಗಿಟ್ಆಪ್ಸಲ್ಲಿ ನಮಗೆ ಮಲ್ಟಿಪಲ್ ಟೂಲ್ ಸಿಗುತ್ತೆ. ಮೇ ಬಿ ಆರ್ಗೋ CD ಆಗಿರ್ಬೋದು, ಫ್ಲಕ್ಸ್ CD ಆಗಿರ್ಬೋದು, ಅಥವಾ ಜೆನ್ಕಿನ್ಸ್ ಎಕ್ಸ್ ಅಂತ ಇದೆ, ಫ್ಲೀಟ್ ಅಂತ ಇದೆ, ತುಂಬ ಟೂಲ್ ಇದೆ. ಫಾರ್ ಎಕ್ಸಾಂಪಲ್, ನಾವು ಆರ್ಗೋ CDನ ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಆರ್ಗೋ CDನ ನೀವು ನಿಮ್ಮ GK ಅಥವಾ ಯಾವುದೇ ಒಂದು ಕ್ಲಸ್ಟರ್ ರನ್ ಆಗ್ತಿದೆ ಅಂದರೆ ಆ ಕ್ಲಸ್ಟರಲ್ಲಿ ಇನ್ಸ್ಟಾಲ್ ಮಾಡಿರ್ತೀರಾ. ಅದೇ ರೀತಿ ಅದನ್ನ ನಿಮ್ಮ ಗಿಟ್ಹಬ್ ರೆಪೋ ಜೊತೆ ಕನೆಕ್ಟ್ ಮಾಡಿರ್ತೀರಾ. ಏನಂದರೆ ಒಂದು ಆರ್ಗೋ CD ನಿಮ್ಮ ಗಿಟ್ಹಬ್ ರೆಪೋನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ನಿಮ್ಮ ಗಿಟ್ಹಬ್ಬಲ್ಲಿರುವ YAML ಫೈಲ್, ಅದು ಯಾವುದೇ YAML ಫೈಲ್ ಆಗಿರ್ಬೋದು, ಡಿಪ್ಲಾಯ್ಮೆಂಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಇಂಗ್ರೆಸ್, ಎನಿಥಿಂಗ್, ಅದರಲ್ಲಿ ಏನೇ ಚೇಂಜ್ ಆದರೂ ಸಹ ಅದು ಅದನ್ನು ಆಟೋಮೆಟಿಕ್ಕಾಗಿ ನಿಮ್ಮ ಕ್ಯೂಬರ್ನೆಟಿಸ್ ಕ್ಲಸ್ಟರ್ನಲ್ಲಿ ಕರೆಂಟ್ಲಿ ಏನು ರನ್ ಆಗ್ತಾ ಇದೆ ಅದರ ಜೊತೆ ಸಿಂಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ರೆಪ್ಲಿಕ್ ಅಕೌಂಟ್ನ ಜಾಸ್ತಿ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದು ನಿಮ್ಮ ಕ್ಲಸ್ಟರ್ ಜೊತೆ ಆಟೋಮೆಟಿಕ್ಕಾಗಿ ಸಿಂಕ್ ಆಗುತ್ತೆ. ಅದೇ ರೀತಿ ಇಮೇಜ್ ಏನೋ ಚೇಂಜ್ ಆಯಿತು ಅಂದಾಗ ಅದು ಆಟೋಮೆಟಿಕ್ಕಾಗಿ ಸಿಂಕ್ ಆಗಿ ಹೊಸ ಇಮೇಜ್ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ಈ ರೀತಿ ನಾವು ಇದನ್ನ CD ಪಾರ್ಟ್ನ ಸಹ ಆಟೋಮೇಟ್ ಮಾಡ್ಬೋದು. ಮೋಸ್ಟ್ಲಿ ನಾವು ಗಿಟ್ಆಪ್ಸ್ನ ಯೂಸ್ ಮಾಡ್ತಾ ಇದ್ದಿದ್ದು ಕ್ಯೂಬರ್ನೆಟಿಸ್ ಜೊತೆ, ಆದರೆ ಇವಾಗ ಇದು ಎಲ್ಲ ಕಡೆ ಸಪೋರ್ಟ್ ಮಾಡುತ್ತೆ. ನೀವು ಟೆರಾಫಾರ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ಅದರಲ್ಲೂ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಪುಲುಮಿ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅದರಲ್ಲೂ ಸಪೋರ್ಟ್ ಮಾಡುತ್ತೆ. ಮೋಸ್ಟ್ ಆಫ್ ದ ಕೋಡ್ ಅಂದರೆ ಹೇಗೆ ನಾವು CDನ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಒಂದು ಗಿಟ್ಆಪ್ ಸಪೋರ್ಟ್ ಮಾಡುತ್ತೆ. ಸೊ ಇದಿಷ್ಟು ಗಿಟ್ಆಪ್ಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅದೇ ರೀತಿ ಆದಷ್ಟು ಬೇಗ ಒಂದು ಗಿಟ್ಆಪ್ಸ್ ಟೂಲ್ನ ಬಗ್ಗೆ ಡೆಮೋ ಸಹ ನೋಡೋಣ.